ವೆಲ್ಕಮ್ ಫ್ರೆಂಡ್ಸ್, ಜಿಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ಸಸ್ಯದ ಯಾವ ಭಾಗವು ತನ್ನ ಆಹಾರವನ್ನು ತಯಾರಿಸುತ್ತದೆ? ಆಪ್ಷನ್ ಎ ಬೇರು, ಆಪ್ಷನ್ ಬಿ ಕಾಂಡ, ಆಪ್ಷನ್ ಸಿ ಎಲೆ, ಆಪ್ಷನ್ ಡಿ ಹೂವು. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಎಲೆ. ಅದೇ ರೀತಿಯಾಗಿ ಈಗ ಎರಡನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ವಸ್ತು ಪಾರದರ್ಶಕವಾಗಿದೆ? ಆಪ್ಷನ್ ಎ ಕಾಗದ, ಆಪ್ಷನ್ ಬಿ ಮರ, ಆಪ್ಷನ್ ಸಿ ಲೋಹ, ಆಪ್ಷನ್ ಡಿ ಗಾಜು. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಗಾಜು. ಭೂಮಿಗೆ ಶಕ್ತಿಯ ಮುಖ್ಯ ಮೂಲ ಯಾವುದು? ಆಪ್ಷನ್ ಎ ಸೂರ್ಯ, ಆಪ್ಷನ್ ಬಿ ಗಾಳಿ, ಆಪ್ಷನ್ ಸಿ ನೀರು, ಆಪ್ಷನ್ ಡಿ ಎಣ್ಣೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಸೂರ್ಯ. ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. ಯಾವ ಗ್ರಹವು ಸೂರ್ಯನಿಗೆ ಹತ್ತಿರದಲ್ಲಿ ಸುತ್ತುತ್ತದೆ? ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಭೂಮಿ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಬುಧ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಬುಧ. ಇವಾಗ ಅದೇ ರೀತಿಗೆ ಐದನೇ ಪ್ರಶ್ನೆ ನೋಡೋಣ ಬನ್ನಿ. ನೀರಿನ ಸೂತ್ರ ಏನು ಅಥವಾ ಅಣುಸೂತ್ರ ಏನು? ಆಪ್ಷನ್ ಎ H2O, ಆಪ್ಷನ್ ಬಿ CO2, ಆಪ್ಷನ್ ಸಿ H2O2, ಆಪ್ಷನ್ ಡಿ O2. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ H2O. ಈಗ ಅದೇ ರೀತಿಯಾಗಿ ಆರನೇ ಪ್ರಶ್ನೆ. ಕ್ರಿಕೆಟ್ ಯಾವ ದೇಶದ ಮೂಲ ಕ್ರೀಡೆ? ಆಪ್ಷನ್ ಎ ಭಾರತ, ಆಪ್ಷನ್ ಡಿ ಪಾಕಿಸ್ತಾನ್, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಇದಕ್ಕೆ ಆಲ್ಮೋಸ್ಟ್ ಆಲ್ ಕ್ರಿಕೆಟ್ ಪ್ರೇಮಿಗಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡಿನಿ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಂಗ್ಲೆಂಡ್. ಇವಾಗ ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ರೂಪವಲ್ಲ? ಆಪ್ಷನ್ ಎ ವಜ್ರ, ಆಪ್ಷನ್ ಬಿ ಗ್ರಾಫೈಟ್, ಆಪ್ಷನ್ ಸಿ ಪರೈಡ್, ಆಪ್ಷನ್ ಡಿ ಅಸ್ಲಾಟಿಕ್ ಇಂಗಾಲ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಪರೈಡ್. ಇವಾಗ ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ನೋಡೋಣ ಬನ್ನಿ. ಸೂರ್ಯನ ಸುತ್ತ ಗ್ರಹಗಳನ್ನು ಕಕ್ಷೆಯಲ್ಲಿ ಇಡುವ ಶಕ್ತಿ ಹೆಸರೇನು? ಆಪ್ಷನ್ ಎ ಕಾಂತೀಯತೆ, ಆಪ್ಷನ್ ಬಿ ಘರ್ಷಣೆ, ಆಪ್ಷನ್ ಸಿ ಗುರುತ್ವಾಕರ್ಷಣೆ, ಆಪ್ಷನ್ ಡಿ ವಿದ್ಯುತ್. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಗುರುತ್ವಾಕರ್ಷಣೆ. ಇವಾಗ ಒಂಬತ್ತನೇ ಪ್ರಶ್ನೆ ನೋಡೋಣ ಬನ್ನಿ. ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ಇದಕ್ಕೆ ನೀವೇ ಆನ್ಸರ್ ಮಾಡಿ ಅಂತ ನಾನು ಹೇಳ್ತೀನಿ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಅಂತ ನಮಗೂ ಗೊತ್ತಾಗುತ್ತೆ. ನಿಮ್ಗೆ ಆನ್ಸರ್ ಗೊತ್ತಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. ಅದೇ ರೀತಿಯಾಗಿ ಇಂದಿನ ವಿಡಿಯೋದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದೆಂದು ಹೇಳ್ತೀನಿ. ಇನ್ನೂ ಹೋಗಿ ವಿಡಿಯೋ ನೋಡಿಲ್ಲಂದರೆ ಪ್ಲೇಲಿಸ್ಟಲ್ಲಿ ಐತೆ, ಹೋಗಿ ನೋಡಿ. ಇನ್ನು ಮುಂದೆ ಹೊಸ ವಿಡಿಯೋ ತರಲು ನಾನು ಪ್ರಯತ್ನ ಪಡುತ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.